ರಾಮಾಯಣವು ಭಾರತದ ಅತ್ಯಂತ ಮಹಾನ್ ಮಹಾಕಾವ್ಯಗಳಲ್ಲಿ ಒಂದಾಗಿದೆ. ಇದನ್ನು ಮಹರ್ಷಿ ವಾಲ್ಮೀಕಿರವರು ರಚಿಸಿದ್ದಾರೆ. ಅವರನ್ನು ಆದಿಕವಿ ಎಂದು ಕರೆಯಲಾಗುತ್ತದೆ. ರಾಮಾಯಣವನ್ನು ಸಂಸ್ಕೃತ ಭಾಷೆಯಲ್ಲಿ ರಚಿಸಲಾಗಿದೆ. ಇದು ಅಯೋಧ್ಯೆಯ ರಾಜಕುಮಾರ ಶ್ರೀರಾಮನ ಜೀವನ ಕಥೆಯಾಗಿದೆ. ಶ್ರೀರಾಮನು ಸತ್ಯ, ಧರ್ಮ, ಸಹನೆ ಮತ್ತು ಕರ್ತವ್ಯಗಳ ಪ್ರತೀಕ. ಅವನು ತಂದೆ ತಾಯಿಗಳಿಗೆ ಗೌರವ ನೀಡುವವನು. ತಾನು ಕೊಟ್ಟ ಮಾತನ್ನು ಯಾವಾಗಲೂ ಉಳಿಸಿಕೊಳ್ಳುವವನು. ಮಹರ್ಷಿ ವಾಲ್ಮೀಕಿ ರಾಮಾಯಣವನ್ನು ಮಕ್ಕಳು ಮತ್ತು ಹಿರಿಯರು ಒಳ್ಳೆಯ ಜೀವನ ನಡೆಸಲು ಮಾರ್ಗದರ್ಶನ ನೀಡಲು ರಚಿಸಿದ್ದಾರೆ. ರಾಮಾಯಣ ಕೇವಲ ರಾಜರು ಮತ್ತು ಯುದ್ಧಗಳ ಕಥೆಯಲ್ಲ. ಇದು ಸರಿ ಮತ್ತು ತಪ್ಪಿನ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತದೆ. ಸೀತೆಯ ಧೈರ್ಯ ಮತ್ತು ಸಹನೆ, ಲಕ್ಷ್ಮಣನ ನಿಷ್ಠೆ, ಹನುಮಂತನ ಸೇವಾಭಾವ ಮಕ್ಕಳಿಗೆ ಪ್ರೇರಣೆಯಾಗುತ್ತದೆ. ರಾಮಾಯಣ ನಮಗೆ ಧರ್ಮದ ಮಾರ್ಗವನ್ನು ತೋರಿಸುವ ಮಹಾನ್ ಕಥೆಯಾಗಿದೆ.